ಈ ಅತಿವೃಷ್ಟಿಯಿಂದ ಕಂಗಾಲಾಗಿದ್ದ ಕಲಬುರಗಿ ಭಾಗದ ರೈತರು ಮತ್ತಷ್ಟು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವಂತಹ ಸನ್ನಿವೇಶ ಎದುರಾಗ್ತಾ ಇದೆ. ಈಗ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರುವಂತಹ ಆ ಭಾಗದ ರೈತರು ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಇನ್ನೂ ಕೂಡ ಪರಿಹಾರ ಕೂಡ ಸಿಗ್ತಾ ಇಲ್ವಂತೆ. ಪರಿಹಾರಕ್ಕಾಗಿ ಕಾದು ಕಾದು ರೈತರು ಒಂದು ಸಂಕಷ್ಟ ಎದುರಿಸಬೇಕಾದ್ರೆ ಮತ್ತೊಂದು ಕಡೆ ಪರಿಹಾರ ಪಡೆದ ರೈತರು ಮತ್ತೊಂದು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 4,17,000 ರೈತರಿಂದ ಬೆಳೆ ಪರಿಹಾರಕ್ಕೆ ನೋಂದಣಿಯಾಗಿದೆ. 3,17,000 ರೈತರು ಎಫ್ಐಡಿ ನಂಬರ್ ಹೊಂದಿದ್ದಾರಂತೆ. ಎಫ್ಐಡಿ ಹೊಂದಿರುವ 12,313 ಜನ ರೈತರಿಗೆ ಪರಿಹಾರ ಇಲ್ಲಿ ತನಕ ಬಂದೇ ಇಲ್ವಂತೆ. ಪ್ರತಿ ಹೆಕ್ಟೇರ್ ಒಣ ಬೇಸಾಯಕ್ಕೆ 17,000, ನೀರಾವರಿ ಭೂಮಿಗೆ 22,500 ರೂಪಾಯಿ ಹಾಗೂ ಬಹುವಾರ್ಷಿಕ ಬೆಳೆಗೆ 31,000 ರೂಪಾಯಿ ಪರಿಹಾರ ಕೊಡುವುದಾಗಿ ಸರ್ಕಾರನೇ ಸೂಚನೆ ಕೊಟ್ಟಿತ್ತು. ಸರ್ಕಾರದ ಎನ್ಡಿಆರ್ಎಫ್ ನಾರ್ಮ್ಸ್ ಪ್ರಕಾರ ಬರಬೇಕಾದ ಹಣ ಇನ್ನೂ ಕೂಡ ರೈತರ ಅಕೌಂಟ್ಗಳಿಗೆ ಬರ್ತಾ ಇಲ್ಲ. ಮತ್ತೊಂದು ಕಡೆ ಪರಿಹಾರ ಪಡೆದ ರೈತರಿಗೆ ಬ್ಯಾಂಕ್ಗಳ ಕಾಟ ಕೂಡ ಮಿತಿ ಮೀರಿಬಿಟ್ಟಿದೆ ಅಂತೆ. ಸರ್ಕಾರದ ಪರಿಹಾರದ ಹಣ ಬ್ಯಾಂಕ್ಗೆ ಜಮಾ ಆಗ್ತಿದ್ದ ಹಾಗೆ ರೈತರ ಅಕೌಂಟ್ ಅನ್ನ ಫ್ರೀಸ್ ಮಾಡಿಬಿಟ್ಟಿದೆಯಂತೆ ಕೆಲ ಬ್ಯಾಂಕ್ಗಳು. ಸಾಲದ ಹಣಕ್ಕೆ ಪರಿಹಾರದ ಹಣ ಮುರಿದುಕೊಳ್ಳೋದಕ್ಕೆ ಬ್ಯಾಂಕ್ಗಳು ಮುಂದಾಗ್ತಾ ಇದೆ. ಬ್ಯಾಂಕ್ಗಳ ನಡೆ ಸರ್ಕಾರದ ಪರಿಹಾರ ವಿತರಣೆಯಲ್ಲೂ ಕೂಡ ಎಡವಟ್ಟಾಗ್ತಾ ಇರೋದ್ರಿಂದ ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ.